ಮನೆ ಅಡುಗೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತಿನ ದಿವಸ ನಾನು ಹೊಸ ರುಚಿ ನೀವು ಮಾಡಿರ್ಬೋದು. ಉತ್ತರ ಕರ್ನಾಟಕದವ್ರಿಗಂತೂ ಗೊತ್ತೇ ಇರ್ತತಿ ಇದು ಏನು ಅಂತ. ನೋಡ್ರಿ, ಸೌತಿ ಬೀಜ ಅಂತೇವೆ ಇವಕ್ಕೆ. ಸೌತಿ ಬೀಜದ ಉಪ್ಪಿಟ್ಟು ತೋರಿಸ್ತೇನೆ. ನಮ್ಮ ಉತ್ತರ ಕರ್ನಾಟಕದಾಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಗೊತ್ತಿದ್ದು. ನೋಡ್ರಿ, ಈ ಥರ ಇರ್ತಾವೆ ಇವು ಹೆಂಗೆ ಮಾಡೋದು ಅನ್ನೋದನ್ನು ನಿಮ್ಗೆ ಒಂದು ವಿಡಿಯೋ ಹಾಕ್ತಾನಂತ. ಈ ಥರ ಇರ್ತಾವೆ ನೋಡ್ರಿ, ಸಣ್ಣ ಅಕ್ಕಿ ಕಾಳಂಗೆ. ಇದನ್ನು ಹೆಂಗೆ ಮಾಡೋದು, ಎದರಲ್ಲೇ ಮಾಡೋದು ಅನ್ನೋದನ್ನು ಒಂದು ಡಿಟೇಲ್ ವಿಡಿಯೋ ಹಾಕ್ತಾನೆ. ಇವಾಗ ಇದನ್ನು ಉಪ್ಪಿಟ್ಟು ಮಾಡೋಣ ಬರ್ರಿ. ಫ್ರೆಶ್ ಅನ್ನು ಕರಿಬೇಬೇಕು ಇದಕ್ಕೆ ಉಪ್ಪಿಟ್ಟಿಗೆ. ಹಸಿಮೆಣಸಿನಕಾಯಿ, ಟೊಮೆಟೊ, ಕೊತ್ತಂಬರಿ, ಈರುಳ್ಳಿ, ಒಂದು ಚಿಕ್ಕ ಬೌಲಲ್ಲಿ ಸೌತೆ ಬೀಜ ತೊಗೊಂಡನಿ. ಈಗ ಒಂದು ಬಾಳಗಿ ಕಾಯಕ್ಕಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾಯಿಲಿ. ನಮ್ಮ ಉತ್ತರ ಕರ್ನಾಟಕದಾಗ ಸೌತಿ ಬೀಜ, ಶಾವ್ಗೆ ಅಂದರೆ ಎಲ್ಲರಿಗೂ ಗೊತ್ತಿರ್ತೈತಿ. ಆಮೇಲೆ ಶಾವ್ಗೆ ಮುರ್ಕ ಅಂತ ಮಾಡ್ತಾರೆ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತಾನೆ ನಿಮ್ಗೆ. ಈಗೇನು ಉಪ್ಪಿಟ್ಟು ಮಾಡಕತ್ತಾನಲ್ಲ, ಈ ಸೌತಿ ಬೀಜದ್ದು ಪಾಯಸ ಕೂಡ ಮಾಡ್ತಾರೆ. ಒಂದು ಸಲ ಪಾಯಸ ಮಾಡಿ ತೋರಿಸ್ತಾನೆ. ಸೂಪರ್ ಟೇಸ್ಟಿಯಾದಂಥ ಉಪ್ಪಿಟ್ಟು ಪಾಯಸ ರೆಡಿ ಆಗ್ತಾವೆ ಇದರಿಂದ. ಇವಾಗ ಎಣ್ಣೆ ಕಾಯಿಲಿ, ಸಾಸಿವೆ ಹಾಕ್ಯಾನಿ. ಸಾಸಿವೆ ಚಟಪಟ ಅನ್ಲಿ. ಇದಕ್ಕೆ ಒಂದು 4 ಕಾಳು ಕಡಲೆಬೇಳೆ, 4 ಕಾಳು ಉದ್ದಿನಬೇಳೆ, ಒಂದು 4 ಕಾಳು ಶೇಂಗಾ ಕಾಳು ಹಾಕೋಣ. ರುಚಿ ಮಸ್ತ ಬರ್ತೈತೆ ರೀ. ಇವು ಸ್ವಲ್ಪ ಸಣ್ಣ ಉರಿಯೊಳಗೆ ಫ್ರೈ ಮಾಡೋಣ. ಈ ಸೌತಿ ಬೀಜ ಮಾಡೋದನ್ನು ತೋರಿಸ್ತೇನೆ ನಿಮ್ಗೆ. ಸಣ್ಣ ಮಕ್ಕಳು ಕೂಡ ಮಾಡ್ತಾರೆ ನೋಡ್ರಿ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ. ಬ್ಯಾಸ್ಗೆ ಒಳಗೆ ಈಗೇನು ಫೆಬ್ರವರಿ ಮಾರ್ಚ್ ತಿಂಗಳು ಬಂತು ಅಂದ್ರೆ ಸೀಸನ್ ಸ್ಟಾರ್ಟ್ ಇವನ್ನ ಮಾಡೋಕೆ. ನೋಡ್ರಿ, ಕರಿಬೇ ಫ್ರೆಶ್ ಅಂದು 2 ಕಡ್ಡಿ ಕರಿಬೇ ಹಾಕೋಣ. ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡಿ ಕುಂತು ಒಂಥರ ಟೈಮ್ ಪಾಸು ಕೂಡ. ಇಡೀ ವರ್ಷಕ್ಕಾಗಷ್ಟು ಈ ಸೌತಿ ಬೀಜ ಶಾವ್ಗೆ ಮುರ್ಕ ಮಾಡಿಟ್ಕೋತಾರೆ. 1-2-3 ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಖಾರ ಇರಬೇಕು ಉಪ್ಪಿಟ್ಟು ಅಂದ್ರೆ ಟೇಸ್ಟ್ ಇರ್ತತಿ. ಮೀಡಿಯಮ್ ಖಾರ ಇರೋ 3 ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿ ಹಾಕೀನಿ. ಈರುಳ್ಳಿ ಒಂದು ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕೀನಿ. ಇಬ್ಬರಿಗೆ ಮಾಡತ್ತಾನೆ, 2 ಪ್ಲೇಟ್ ಮಾಡತ್ತಾನೆ ನಾನಿಲ್ಲಿ. ಚಂದ ಬಾಡಿಸ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ 50% ಬೇಯಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನೀವು ವಿಡಿಯೋ ನೋಡೋಕೆ 1 ಟೊಮೆಟೊ ಹಣ್ಣು ಹೆಚ್ಚಾಕೋಣ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಹಾಕೋಣ. ನೋಡಿರಿ, ವಿಡಿಯೋ ನೋಡುವಾಗ ಒಂದು ಸಲ ಫ್ರೆಶ್ ಮಾಡಿರಿ ಸಾಕು. ಕೆಂಪು ಅಕ್ಷರದಾಗಿರೋ ಸಬ್ಸ್ಕ್ರೈಬ್ ಅಂತ ಪದೇ ವಿಡಿಯೋ ನೋಡಿದಾಗ ಒಮ್ಮೆ ಒತ್ತಬೇಡ್ರಿ, ಮತ್ತೆ ಹೋಗಿಬಿಡ್ತದೆ ಅದು. ಒಂದು ಸಲ ಫ್ರೆಶ್ ಮಾಡಿದ್ರೆ ಸಾಕು. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ ಗ್ರೋ ಆಗಬೇಕು. ಹೊಸ ರೆಸಿಪಿ ಹಾಕೋಕ್ಕೆ ಸ್ಫೂರ್ತಿ ಅಂತ ಹೇಳ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಇದನ್ನು ಕೈ ಆಡಿಸೋಣ. ಮೀಡಿಯಮ್ ಉರಿ ಇಟ್ಟು ಕೈ ಆಡಿಸೋಣ. ಇವಾಗ ನೀರು ಹಾಕೋಣ. ನೀರಿನ ಅಳತಿ ನೋಡ್ರಿ, ಈ ರವಾದ ಉಪ್ಪಿಟ್ಟು ಮಾಡ್ತಾವಲ್ಲ ಸೇಮ್ ಅದೇ ಅಳತಿ. 1 ಬಟ್ಲು ಸೌತಿ ಬೀಜಕ್ಕೆ 3 ಬಟ್ಲು ನೀರು. ಈಗ 1 ಬಟ್ಲು ತೊಗೊಂಡೆ ನಾನು. ಯಾವುದೇ ಅಳತಿ ತೋರಿ, 1 ಅಳತಿಗೆ 3 ಅಳತಿ ನೀರು ಹಾಕಬೇಕು. ಸ್ವಲ್ಪ ಬೆಲ್ಲ ಹಾಕೋನಿಲ್ಲ, ಹಾಕಲೇಬೇಕು. ನಮ್ಮ ಉತ್ತರ ಕರ್ನಾಟಕದಾಗ ಬೆಲ್ಲ ಇಲ್ಲದ ಅಡುಗೆನೇ ಇಲ್ಲ. ಒಂದು ಸಲ ಟ್ರೈ ಮಾಡಿರಿ. ಸೌತಿ ಬೀಜ ಅಂದ್ರೆ ನಮಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತಂದ್ರೆ ತೋರಿಸ್ತಾನೆ. ನೋಡಿರಿ, 1 ಬಟ್ಲ ಈಗ ಸೌತಿ ಬೀಜ ಹಾಕಾಕ್ತಾನೆ. 1 ಬಟ್ಲ ಸೌತಿ ಬೀಜಕ್ಕೆ 3 ಬಟ್ಲ ನೀರು ಹಾಕೀನಿ. 1ಕ್ಕೆ 3 ನೀರು. ಇದನ್ನು ಸಣ್ಣ ಉರಿ ಇಟ್ಕೊಂಡು ಬಾಯಿ ಮುಚ್ಚಿ ಚೆಂದ ಬೇಯಿಸೋಣ. ರೆಡಿ ಆಕೈತೆ ನಮ್ಮ ಉಪ್ಪಿಟ್ಟು. ನಾವು ವಿಡಿಯೋ ಮಾಡಿ ಹಾಕ್ತಾನೆ ಯಾವ ಹಿಟ್ಟಲಿಂದ ಕಲಿಸ್ಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು. ಆಮೇಲೆ ಬಿಸಿಲಿಗೆ ಒಣಗಿಸಿ ಸ್ಟೋರ್ ಮಾಡಿ ಇಡೋದು ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೇನೆ. ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಕಲೀರಿ, ಮಾಡಿರಿ. ಸೂಪರ್ ಟೇಸ್ಟಿಯಾದಂಥ ಉಪ್ಪಿಟ್ಟು ಪಾಯಸ ರೆಡಿ ಆಕ್ಕವು. ಇದರಲ್ಲೇ ವರ್ಷ ಮಟ್ಟ ಮಾಡಿಟ್ಕೋತೇವೆ ನಾವು. ಒಂದು ಚಲೋತಂಗೆ ಒಣಗಿಸಿ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಸಾಕಿನ್ನ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಈಗ ಈ ಉಪ್ಪಿಟ್ಟಿಗೆ ಒಂದು ತಟಕ್ಕೆ ಕೊತ್ತಂಬರಿ ಇಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿದಿದ್ದಾಗ ತಿಂದುಬಿಟ್ರೆ ಪದೇ ಇದೇ ಬೇಕು ಅನ್ನಿಸ್ತದೆ ನೋಡ್ರಿ. ಅಷ್ಟೊಂದು ಟೇಸ್ಟಿಯಾಗಿರ್ತೈತಿ. ಮಸ್ತ್
ಮಸ್ತ್ ಇರ್ತೈತಿ, ಮಕ್ಳಿಗೆ ತುಂಬ ಇಷ್ಟ ಇದು. ನೀವು ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ ರೀ.